ಪರೀಕ್ಷೆಯಲ್ಲಿನ ಅಕ್ರಮ ಆರೋಪ ಖಂಡಿಸಿ ಹಾಗೂ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹಕ್ಕೆ ತುಮಕೂರಿನಿಂದಲೂ ಬೆಂಬಲ ವ್ಯಕ್ತವಾಯಿತು. ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿ ತುಮಕೂರಿನ ಚರ್ಚ್ ಸರ್ಕಲ್ನಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ನಡೆಸಿತು. ನೂರಾರು ಪ್ರಗತಿಪರ ಚಿಂತಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನೀಟ್ ಪರೀಕ್ಷೆಯಲ್ಲಿ ಪಾರದರ್ಶಕತೆ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ಈ ಪ್ರತಿಭಟನಾಚರಣೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳುವಂತ ತುಮಕೂರು ನಗರದ ಐತಿಹಾಸಿಕವಾದಂತಹ ಸ್ವತಂತ್ರ ಚೌಕದಲ್ಲಿ ಇವತ್ತು ಪ್ರತಿಭಟನಾಚರಣೆಯನ್ನ ಆರಂಭ ಆಗಿದೆ. ಕೇಂದ್ರ ಸರ್ಕಾರ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ನೀಟ್ ಪರೀಕ್ಷೆಯ ಅಕ್ರಮ ಆರೋಪಗಳಿಂದ ದೇಶದ ಶಿಕ್ಷಣ ವ್ಯವಸ್ಥೆಯ ಮೇಲಿನ ಸಾರ್ವಜನಿಕರ ನಂಬಿಕೆಗೆ ಧಕ್ಕೆಯಾಗಿದೆ. ಪ್ರಕರಣದ ಕುರಿತು ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರಗತಿಪರ ಸಂಘಟನೆ ಒಕ್ಕೂಟದ ವತಿಯಿಂದ ಮತ್ತು ತುಮಕೂರು ನಗರದ ವಿದ್ಯಾರ್ಥಿಗಳ ಸಂಘಟನೆಗಳ ವತಿಯಿಂದ ಈ ದಿನ ತುಮಕೂರು ನಗರದ ಸ್ವಾತಂತ್ರ್ಯ ಚೌಕ್ನಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳುವ ಈ ದಿನದ ವಿಶೇಷ ಏನಂದರೆ ದೇಶದ ರಾಜಧಾನಿ ದಿಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಏನು ನೀಟ್ ಹಗರಣವನ್ನು ವಿರೋಧಿಸಿ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡು 21ನೇ ದಿನ ಇವತ್ತು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ಎಲ್ಲರ ಬೆಂಬಲ ಇದೆ. ಅದೇ ರೀತಿ ಈ ಕೇಂದ್ರ ಸರ್ಕಾರ ಈ ನೀಟ್ ಹಗರಣದಲ್ಲಿ ಬಲಿಯಾದಂತಹ 20ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಅವರು ಕೊಲೆ ಮಾಡಿದಂತಹ ಮಾತನ್ನು ಮರೆಮಾಚಿಸಲಿಕ್ಕೆ ಅವರು ಬೇಡದಂಥ ವಿಷಯಗಳು ತೆಗೆದು ನಮ್ಮ ಕೇಂದ್ರ ಸರ್ಕಾರ ಈ ಮಾನವ ನೀತಿಯ ವಿರುದ್ಧ ಕೆಲಸ ಮಾಡ್ತಾರೆ. ಪ್ರಗತಿಪರ ಚಿಂತಕರು ಮಾತನಾಡಿ, ನೀಟ್ ಅಕ್ರಮದ ಆರೋಪಗಳ ನಂತರ ವಿದ್ಯಾರ್ಥಿಗಳಲ್ಲಿ ತೀವ್ರ ಆತಂಕ ಮತ್ತು ನಿರಾಶೆ ಹೆಚ್ಚಾಗಿದೆ ಎಂದು ಹೇಳಿದರು. ಹಲವು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿರುವುದು ಶಿಕ್ಷಣ ವ್ಯವಸ್ಥೆಯ ಗಂಭೀರ ವೈಫಲ್ಯವನ್ನು ತೋರಿಸುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಿಸುವ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿದೆ ಎಂದು ಅಭಿಪ್ರಾಯಪಟ್ಟರು. ಹಗರಣದಲ್ಲಿ ಮತ್ತು ಇದರಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಂಥ ವಿದ್ಯಾರ್ಥಿಗಳ ಪರವಾಗಿ ಈ ನಾಡಿನ ಜನತೆ ಪ್ರಧಾನಮಂತ್ರಿಯನ್ನು ಏನು ಕೇಳ್ತಾ ಇದ್ದೇವೆ ಈ ಧರಣಿ ಮಾಡೋದ್ರ ಮೂಲಕ ಅಂದರೆ ಈ ನೀಟ್ ಹಗರಣಕ್ಕೆ ಕಾರಣ ಆಗಿರೋಂಥ ಈ ಶಿಕ್ಷಣ ವ್ಯವಸ್ಥೆಯ ಅಧಿಕಾರ ಇಟ್ಕೊಂಡಿರೋಂಥ ಧರ್ಮೇಂದ್ರ ಪ್ರಧಾನ್ ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಇದು ನಮ್ಮ ಒಟ್ಟಾರೆ ಬೇಡಿಕೆ. ಮತ್ತು ಈ ಬೇಡಿಕೆಯನ್ನು ಇಟ್ಕೊಂಡು ದೆಹಲಿನಲ್ಲಿ ಹೋರಾಟ ಮಾಡ್ತಾ ಇರೋಂಥ ಉಪವಾಸ ಸತ್ಯಾಗ್ರಹ ಮಾಡ್ತಿರೋಂಥ ಸೋನಂ ವಾಂಗ್ಚುಕ್ ಅವರು ಇದ್ದಾರಲ್ಲ ಅವರಿಗೆ ನಮ್ಮ ಬೆಂಬಲ. ಅವರ ಹೋರಾಟಕ್ಕೆ ಬೆಂಬಲಿಸಿ ನಾವು ಇವತ್ತು ಇಡೀ ಇಂಡಿಯಾ ದೇಶದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಥರ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಈ ಸೋನಂ ವಾಂಗ್ಚುಕ್ ಅವರನ್ನು ಕಾರಣ ಇಲ್ಲದೇನೆ ಪೊಲೀಸರು ಬಂಧಿಸಿ ಆಸ್ಪತ್ರೆಗೆ ಸೇರಿಸಿರೋವಂಥದ್ದು ಜಾಸ್ತಿ ಆದಮೇಲೆ ಅದರಲ್ಲಿ ಈ ವಿದ್ಯಾರ್ಥಿಗಳು ಯುವ ಜನರು ಭಾಗವಹಿಸೋದು ಕೂಡ ಜಾಸ್ತಿ ಆಗಿದೆ. ಅಂದರೆ ಜನರಿಗೆ ಅರ್ಥ ಆಗಿದೆ ಈ ಸರ್ಕಾರ ಶಿಕ್ಷಣ ವ್ಯವಸ್ಥೆಯನ್ನು ಭ್ರಷ್ಟಗೊಳಿಸಿ ವಿದ್ಯಾರ್ಥಿಗಳ ಜೀವವನ್ನು ತಿಂದು ಅವರ ಭವಿಷ್ಯಕ್ಕೆ ಮಂಕುಬೂದಿ ಎರಚಿ ಈ ದೇಶವನ್ನು ಅಧಪತನದಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅನ್ನೋದು ಅರ್ಥ ಆಗಿದೆ. ಅದಕ್ಕಾಗಿ ಇಡೀ ದೇಶದ ಯುವಜನ ನಾಗರಿಕರು ದಟ್ಟವಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯನ್ನು ಆಲಿಸಿ ಪ್ರಧಾನಮಂತ್ರಿಯವರು ಮಾತಾಡಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಮತ್ತು ಇದಕ್ಕೆ ಕಾರಣ ಆಗಿರೋಂಥ NTA ಏನಿದೆ ಅದು ಭ್ರಷ್ಟತೆಯ ಕೇಂದ್ರ, ಅದನ್ನು ಮೊದಲು ರದ್ದು ಮಾಡಿ ಶಿಕ್ಷಣ ಆಯಾ ರಾಜ್ಯದವರು ಏನು ಮೊದಲಿಂದ ಮಾಡ್ಕೊಂಡು ಬರ್ತಾಯಿದ್ರು ಅದಕ್ಕೆ ಅವಕಾಶವನ್ನು ಕೊಡಬೇಕು. ಮತ್ತು ಇದುವರೆಗೂ ತಡ ಮಾಡ್ತಾ ಇರೋದನ್ನು ನೋಡಿದರೆ ಇಡೀ ಸರ್ಕಾರವೇ ಈ ಭ್ರಷ್ಟ ಹಗರಣದಲ್ಲಿ ಭಾಗಿಯಾಗಿದೆಯೇನೋ ಅನ್ನೋಂಥ ಭಾವನೆ ಬಂದಿದೆ ನಮಗೆ. ಆದರೆ ಕೂಡಲೇ ಪ್ರಧಾನಮಂತ್ರಿ ಇದರ ಬಗ್ಗೆ ಮಾತಾಡಬೇಕು ಮತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಶಿಕ್ಷಣ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಅಲ್ಲಿವರೆಗೂ ಈ ಸೋನಂ ವಾಂಗ್ಚುಕ್ ಅವರ
ಪ್ರತಿಭಟನೆ ನಡೀತಾ ಇರ್ತದೆ. ಅದಕ್ಕೆ ಬೆಂಬಲವಾಗಿ ನಾವಿರ್ತೇವೆ, ಇಡೀ ದೇಶದ ಯುವಜನ ಇರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇಂದ್ರ ಸರ್ಕಾರದ ಶಿಕ್ಷಣ ನೀತಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಹಾಗೂ ವಿಶ್ವಾಸಾರ್ಹತೆ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ತುಮಕೂರಿನ ಜನತೆ ಇವತ್ತೆಲ್ಲರೂ ಗಮನಿಸ್ತಾ ಇದ್ದೀರಾ, ಇಡೀ ದೇಶದಾದ್ಯಂತ ಇವತ್ತು ಒಂದು ಹೋರಾಟದ ಒಂದು ಭುಗಿಲೆದ್ದಿದೆ. ಇದಕ್ಕೆ ಮೂಲ ಕಾರಣ ನೀಟ್ ಹಗರಣ. ಇವತ್ತು ಏನು ಶಿಕ್ಷಣ ಸಂಪೂರ್ಣವಾಗಿ ಕಾರ್ಪೊರೇಟೀಕರಣ, ಖಾಸಗೀಕರಣ ಆದ ನಂತರ ಕೇವಲ ಶಿಕ್ಷಣ ಅನ್ನೋದು ಉಳ್ಳವರ ಸೊತ್ತಾಗಿದೆ. ಇವತ್ತು ಯಾರ ಜೇಬಲ್ಲಿ ಹಣ ಇದೆ ಇವ್ರಿಗೆ ಮಾತ್ರ ಶಿಕ್ಷಣ ಅನ್ನೋ ನೀತಿಗಳು ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರಗಳಾಗಿರ್ಬೋದು, ಎರಡೂ ಸಹ ತೊಗೊಂಬರ್ತಾ ಇದೆ. ಆಫ್ಟರ್ ಗ್ಲೋಬಲೈಸೇಷನ್ 91 ನಂತರ ಎಲ್ಲ ಸೇವಾ ಕ್ಷೇತ್ರಗಳು, ಅದು ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಇವುಗಳಿಗೆಲ್ಲನೂ ಸಹ ಇವತ್ತು ಮಾರಾಟದ ವಸ್ತುಗಳು, ಸರಕುಗಳಾಗೋಗಿದೆ. ಇದರ ಪ್ರಭಾವ, ಇದರ ಬಲಿಪಶುಗಳು ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು. ದೇಶದಾದ್ಯಂತ ನೀಟ್ ಪರೀಕ್ಷೆಯ ಅಕ್ರಮ ಆರೋಪದ ವಿರುದ್ಧ ವಿವಿಧೆಡೆ ಪ್ರತಿಭಟನೆಗಳು ನಡೆಯುತ್ತಿದ್ದು, ತುಮಕೂರಿನಲ್ಲಿಯೂ ಪ್ರಗತಿಪರ ಸಂಘಟನೆಗಳು ತಮ್ಮ ಆಕ್ರೋಶ ವ್ಯಕ್ತಪಡಿಸಿವೆ. ನೀಟ್ ಅಕ್ರಮದ ಆರೋಪಗಳು ಹಾಗೂ ಪ್ರತಿಭಟನಾಕಾರರ ಬೇಡಿಕೆಗಳ ಕುರಿತು ಕೇಂದ್ರ ಸರ್ಕಾರ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದು ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ವಿಡಿಯೋ ಜರ್ನಲಿಸ್ಟ್ ಅಜಯ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.